ಸೊ ಗೆಳೆಯರೆ, ಭಾರತವು ಈಗ ಎಂತ ಒಂದು ದೇಶವಾಗಿದೆ ಅಂದ್ರೆ ಅದರ ಶಕ್ತಿಯು ಮಿಸೈಲ್ ಪ್ರೋಗ್ರಾಮ್ ಇಂದಲೇ ಪ್ರಾರಂಭವಾಗ್ತದೆ. ಈ ಮಿಸೈಲ್ಗಳು ಕೇವಲ ಆತ್ಮರಕ್ಷಣೆ ಆಗದೆ ಶತ್ರುಗಳಿಗೆ ಬಲವಾದ ಸಂದೇಶವಾಗಿದೆ. ಇತ್ತೀಚೆಗೆ ಈಸ್ಟರ್ನ್ ಕಮಾಂಡ್ ಭಾರತದ ಕಾರ್ಯತಂತ್ರದ ಬಲಕ್ಕೆ ಒಂದು ಹೊಸ ಆಯಾಮಗಳನ್ನ ನೀಡಿತು. ಇದನ್ನು ಈಸ್ಟರ್ನ್ ಸ್ಟ್ರೈಕ್ ಅಂತ ಕರೆಯಲಾಗುತ್ತಿದ್ದು, ಭಾರತೀಯ ಸೇನೆ, ವಾಯುಪಡೆ ಮತ್ತು ನೌಕಾಪಡೆ ಜಂಟಿಯಾಗಿ ಈ ಮಾರಣಾಂತಿಕ ಅಭ್ಯಾಸವನ್ನ ನಡೆಸಿತು. ಇದು ಭಾರತದ ಕಾರ್ಯತಂತ್ರದ ಸಾಮರ್ಥ್ಯ, ನಿಖರತೆ ಮತ್ತು ಜಂಟಿ ಕಾರ್ಯಾಚರಣೆಯ ಕೌಶಲ್ಯಗಳನ್ನ ಪ್ರದರ್ಶಿಸುತ್ತದೆ. ಈ ಎಕ್ಸಸೈಸ್ ನ ಕೇಂದ್ರ ಬಿಂದು ರುದ್ರ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿದ್ದು, ಈ ಹೆಲಿಕಾಪ್ಟರ್ ಕೇವಲ ಮಾರಣಾಂತಿಕವಾಗಿರದೆ ಇದು ಎಲ್ಲಾ ಪ್ರಕಾರದ ಪ್ರದೇಶಗಳಲ್ಲಿ ಆಪರೇಟ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ವಿಶೇಷವಾಗಿ ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ ಇದರ ಪರಿಣಾಮಕಾರಿತ್ವವು ವಿಶಿಷ್ಟವಾಗಿದೆ. ಇದರೊಂದಿಗೆ ಶತ್ರುಗಳ ಮೇಲೆ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಪೂರ್ವಿ ಪ್ರಹಾರ ಅಭ್ಯಾಸದಲ್ಲಿ ಭಾರತೀಯ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯು ದಟ್ಟವಾದ ಕಾಡು, ಮರುಭೂಮಿ ಅಥವಾ ಎತ್ತರದ ಪರ್ವತಗಳು, ಭಾರತೀಯ ಪಡೆಗಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಶತ್ರುಗಳ ಮೇಲೆ ನಿಖರವಾದ ದಾಳಿಯನ್ನ ಮಾಡಬಹುದಾದ ರೀತಿಯಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಸಂಯೋಜಿಸಿತು. ಈ ಈಸ್ಟರ್ನ್ ಸ್ಟ್ರೈಕ್ ಕೇವಲ ಅಭ್ಯಾಸವಾಗಿರದೆ ಇದು ಭಾರತೀಯ ಪಡೆಗಳು ಪ್ರತಿ ಸವಾಲಿಗೆ ಸಿದ್ಧವಾಗಿವೆ, ಅವರ ಶಕ್ತಿ, ನಿಖರತೆ ಮತ್ತು ಸಮರ್ಪಣಾ ಮಟ್ಟಕ್ಕೆ ಯಾರು ಸಾಟಿ ಇಲ್ಲ ಅನ್ನೋ ಸಂದೇಶವಾಗಿತ್ತು. ಇದು ವಿಶ್ವಕ್ಕೆ ಎಚ್ಚರಿಕೆ ಮತ್ತು ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿದೆ. ಸೊ ಬನ್ನಿ ಗೆಳೆಯರೆ, ಈ ರುದ್ರ ಹೆಲಿಕಾಪ್ಟರ್ನ ಕೆಲವು ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ರುದ್ರ ಅನ್ನ ಅತ್ಯುತ್ತಮ ಹೆಲಿಕಾಪ್ಟರ್ ಅಂತ ಪರಿಗಣಿಸಲಾಗಿದೆ. ದೇಶದಲ್ಲಿ ನಿರ್ಮಿತವಾಗಿರುವಂತಹ ಈ ಸ್ವದೇಶಿ ಹೆಲಿಕಾಪ್ಟರ್ನಲ್ಲಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ವಿಶೇಷ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಇದು ಹಗಲು ರಾತ್ರಿ ಕೆಟ್ಟ ವಾತಾವರಣದ ಪರಿಸ್ಥಿತಿಯಲ್ಲಿ ಶತ್ರುಗಳ ಮೇಲೆ ಕಣ್ಣಿಡ್ತದೆ. ಇದರ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಪೈಲಟ್ ಹೆಲ್ಮೆಟ್ ಜೊತೆಗೆ ಅದರ ಮೇಲೆ ಅಳವಡಿಸಿರುವ ಗನ್ ಕೂಡ ತಿರುಗುತ್ತಲೇ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪೈಲಟ್ಗೆ ಶತ್ರುವನ್ನ ಗುರಿಯಾಗಿಸುವುದು ಬಹಳ ಸುಲಭವಾಗ್ತದೆ. ಈ ರುದ್ರದಲ್ಲಿ 20 mm ಟಾರ್ಗೆಟ್ ಗನ್ ಹೊರತಾಗಿ ಏರ್ ಟು ಏರ್ ಕ್ಷಿಪಣಿಗಳನ್ನು ಕೂಡ ನಿಯೋಜಿಸಲಾಗಿದ್ದು, ತನ್ನ ಕಡೆಗೆ ಬರುವ ಕ್ಷಿಪಣಿಗಳನ್ನ ಗಾಳಿಯಲ್ಲಿ ಹೊಡೆದುಳಿಸುವ ಸಾಮರ್ಥ್ಯವಿದೆ. ಈ ರುದ್ರದಲ್ಲಿ ಒಟ್ಟಿಗೆ 2 ಪೈಲಟ್ಗಳು ಕುಳಿತುಕೊಳ್ಳಬಹುದು. ಇದು ಒಂದ್ ಬಾರಿಗೆ 14 ಜನರನ್ನು ಕೂಡ ಹೊತ್ತೊಯ್ಯಬಲ್ಲದು. ಹಾಗ ನೋಡುವುದಾದರೆ ಈ ಸಮರಾಭ್ಯಾಸಕ್ಕಾಗಿ ಹಲವು ಸೇನಾ ನೆಲೆಗಳು, ಈಶಾನ್ಯ ರಾಜ್ಯಗಳ ಕೆಲವು ಮಿಲಿಟರಿ ಬೇಸ್ಗಳು ಕೂಡ ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳುತ್ತಿವೆ. ಇದರೊಂದಿಗೆ M777 ಅಲ್ಟ್ರಾ ಲೈಟ್ ಆಗಿರಲಿ, ಹೊವಿಜರ್ ತೋಪ್ಗಳಾಗಿರಲಿ ಮತ್ತು ಆರ್ಟಿಲರಿ ಗನ್ಗಳು ಎಲ್ಲವೂ ತಮ್ಮ ಶಕ್ತಿಯನ್ನ ತೋರಿಸುತ್ತಿವೆ. ವಾಯುಪಡೆಯ ಸುಖೋಯ್ 30 MKI ಮತ್ತು ರಾಫೆಲ್ ಫೈಟರ್ ಜೆಟ್ಗಳ ಜೊತೆಗೆ C-130 ಜೆಟ್, ಸೂಪರ್ ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಇದರಲ್ಲಿ ಭಾಗವಹಿಸಲಿದೆ. ಹೆವಿ ಲಿಫ್ಟ್ ಹೆಲಿಕಾಪ್ಟರ್ ಚಿನೂಕ್, ಮೀಡಿಯಂ ಲಿಫ್ಟ್ ಹೆಲಿಕಾಪ್ಟರ್ Mi-1, ಅಟ್ಯಾಕ್ ಹೆಲಿಕಾಪ್ಟರ್ ಪ್ರಚಂಡ, ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವ ಮತ್ತು ಚೀತಾ ಹೆಲಿಕಾಪ್ಟರ್ ಕೂಡ ಈ ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತಿವೆ. ವಿಶ್ವದ ಅತ್ಯುತ್ತಮ ದೀರ್ಘ ಶ್ರೇಣಿಯ ರೀಕನೆಸನ್ಸ್ ಏರ್ಕ್ರಾಫ್ಟ್ P-8I ಅನ್ನು ಕೂಡ ನೌಕಾಪಡೆಯು ಸೇರ್ಪಡೆಗೊಳಿಸಿದೆ. ಸೊ ಗೆಳೆಯರೆ, ಇದು ಪೂರ್ವಿ ಪ್ರಹಾರನ ವಿಡಿಯೋವಾಗಿದ್ದು ಭಾರತದ ಶಕ್ತಿಯನ್ನ ಇದು ಅರಿಯುವಂತೆ ಮಾಡ್ತದೆ. ರುದ್ರನ ಶಕ್ತಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.